ಮಾಡೋಣ. ಒಂದು FET ಕ್ಯಾರೆಕ್ಟರಿಸ್ಟಿಕ್ ಸ್ಟಡಿ ಮಾಡೋದಕ್ಕೆ ಇಲ್ಲೊಂದು ರೆಡಿ ಇಟ್ಟಿದೆ ನಮ್ಮ ಹತ್ರ. ಅಂದರೆ ಕಾಂಪೋನೆಂಟ್ಸು, ವೋಲ್ಟ್ ಮೀಟ್ರು, ಅಮ್ಮೀಟ್ರ್ ಎಲ್ಲ ಫಿಕ್ಸ್ ಮಾಡಿರೋಂಥ ಒಂದು ಬೋರ್ಡ್ ಇದೆ. ಈಗ ನಾವು ಒಂದು ಸಿಂಪಲ್ ಕನೆಕ್ಷನ್ಸ್ ಇದರಲ್ಲಿ ಮಾಡ್ಕೋಬೇಕು. ಏನು, ಎರಡು ಪವರ್ ಸಪ್ಲೈಗಳಿದಾವೆ ಅದರಲ್ಲಿ. ಒಂದು ಇನ್ಪುಟ್ಟಿಗೆ ಒಂದು ಇಲ್ಲೊಂದು ಇದು ಒಂದು ಆ್ಯಕ್ಚುಲಿ ಇನ್ಪುಟ್ಟೇ ಈ ಕಡೆಗೆ. ಅಂದರೆ ಎರಡು ಪವರ್ ಸಪ್ಲೈ ಯಾಕೆ ಬೇಕು ಅಂತಂದರೆ ಈ FETನಲ್ಲಿ ಸೋರ್ಸ್ ಟು ಡ್ರೈನ್ ಒಂದು ವೋಲ್ಟೇಜ್ ಕೊಡಬೇಕು, ಸೋರ್ಸ್ ಟು ಡ್ರೈನ್ ಒಂದು ವೋಲ್ಟೇಜ್ ಕೊಡಬೇಕು, ಆಮೇಲೆ ಗೇಟ್ ಟು ಸೋರ್ಸ್ ಒಂದು ವೋಲ್ಟೇಜ್ ಕೊಡಬೇಕು. ಅದಕ್ಕೆ ಎರಡು ಪವರ್ ಸಪ್ಲೈ ಬೇಕು, ಆಯಿತಾ. ಈಗ ನೋಡಿ, ಈ ಒಂದು ರೆಗ್ಯುಲೇಟೆಡ್ ಪವರ್ ಸಪ್ಲೈ ಇದೆ 0 to 5 ವೋಲ್ಟ್ ಇರೋವಂಥದ್ದು. ಪ್ಲಸ್ಸು ಮೈನಸ್ ಇಲ್ಲಿ ತೋರಿಸಿದ್ದಾರೆ. ಅದು ಈ ಕಡೆ ಸರ್ಕ್ಯೂಟಿಗೆ ಕನೆಕ್ಟ್ ಆಗಬೇಕು. ಅದು ಡಾಟೆಡ್ ಲೈನ್ ಹಾಕಿದ್ದಾರೆ ಅಂದರೆ ಅರ್ಥ ಏನು, ಇಲ್ಲಿ ಕನೆಕ್ಷನ್ ಇಲ್ಲ, ನಾವೇ ಮಾಡ್ಕೋಬೇಕು ಅಂತ. ಅದಕ್ಕೆ ಬ್ಲ್ಯಾಕ್ ಟು ಬ್ಲ್ಯಾಕ್, ಆಯಿತಾ. ಆಮೇಲೆ ಪ್ಲಸ್ ಟು ಪ್ಲಸ್. ಈಗ ಪವರ್ ಸಪ್ಲೈ ಬಂದಲ್ಲಿಗೆ ಕನೆಕ್ಟ್ ಆಯಿತು. ಪವರ್ ಸಪ್ಲೈ ಕನೆಕ್ಟ್ ಆದಮೇಲೆ ಈ ಪವರ್ ಸಪ್ಲೈಯಿಂದ ಬರೋ ವೋಲ್ಟೇಜು ಅಪ್ಲೈ ಮಾಡಿದ್ದು ಎಷ್ಟೊಂದು ಗೊತ್ತಾಗಬೇಕಂದ್ರೆ ಇದಕ್ಕೆ ಪ್ಯಾರಲ್ ಆಗಿ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಒಂದು ವೋಲ್ಟ್ ಮೀಟ್ರ್ ಬೇಕು. ಇದು ಕನೆಕ್ಟ್ ಆಗಿದ್ದು ಇಲ್ಲಿಗೆ ಗೇಟ್ ಟು ಸೋರ್ಸ್ ಮಧ್ಯೆ ಕನೆಕ್ಟ್ ಆಗಿರೋದು ಇದು. ಹಾಗಾಗಿ ಇದ್ರ ಮಧ್ಯೆ ಬರೋ ವೋಲ್ಟ್ ಮೀಟ್ರ್ ನಾವು ಗೇಟ್ ಸೋರ್ಸ್ ತೋರಿಸೋವಂಥ ವೋಲ್ಟ್ ಮೀಟ್ರ್ ಆಗುತ್ತೆ. ಅದು ಗೇಟ್ ಸೋರ್ಸ್ ವೋಲ್ಟ್ ಮೀಟ್ರ್ ಅಂತೇಳಿ M1 ಅಂತ ಹಾಕಿದ್ದಾನೆ, ಅದು M1 ಇಲ್ಲಿದೆ. ಇಲ್ಲೇ ಮಾಡಬೇಕು, ಮೈನಸ್ ಟು ಮೈನಸ್ ಕನೆಕ್ಷನ್ ಕೊಡಬೇಕು, ಪ್ಲಸ್ ಟು ಪ್ಲಸ್ ಕನೆಕ್ಷನ್ ಕೊಡಬೇಕು. ಅಂದರೆ ಈಗೇನಾಯಿತು, ವೋಲ್ಟ್ ಮೀಟ್ರ್ ಬಂದು ಇಲ್ಲಿ ಕನೆಕ್ಟ್ ಆಯಿತು. ಆ ನಂತರ ಇದೇ ಥರ ಈ ಕಡೆಗೆ ಒಂದು ಪವರ್ ಸಪ್ಲೈ ಇದೆ, ಅದನ್ನು ತಂದು ಈ ಕಡೆಗೆ ಅಂದರೆ ಡ್ರೈನ್ ಟು ಸೋರ್ಸ್ ಕನೆಕ್ಷನ್ ಕೊಡಬೇಕು. ಪ್ಲಸ್ ಟು ಪ್ಲಸ್ ಮತ್ತು ಮೈನಸ್ ಟು ಮೈನಸ್ ಕನೆಕ್ಷನ್ ಕೊಟ್ಟರೆ ಪವರ್ ಸಪ್ಲೈ ಬಂದು ಕನೆಕ್ಟ್ ಆಯಿತು. ಇದರಿಂದ ಬರೋ ವೋಲ್ಟೇಜ್ ಎಷ್ಟು ಅಂತ ನೋಡ್ಬೇಕಾರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಇದು. ಈ ಡ್ರೈನ್ ಟು ಸೋರ್ಸ್ ವೋಲ್ಟೇಜಿಗೂ ಒಂದು ವೋಲ್ಟ್ ಮೀಟ್ರ್ ಬೇಕು. ಅದು M3 ಅಂತ ಬರೆದಿದ್ದಾರೆ. ಈ M3 ಇಲ್ಲಿದೆ. ಅದು ಮೈನಸ್ ಟು ಮೈನಸ್ ಕನೆಕ್ಷನ್ ಕೊಡಿ, ಆಮೇಲೆ ಪ್ಲಸ್ ಟು ಪ್ಲಸ್ ಕನೆಕ್ಷನ್ನು ಕೊಡಿ, ಆಯಿತಾ. ಆ ನಂತರ ಇಲ್ಲಿ ಡ್ರೈನಿಂದ ಬರೋ ಕರೆಂಟ್ ನೋಡೋದಕ್ಕೆ ಅದು ಮೀಟರ್ ನಂಬರ್ M2. ಆ M2ನ ಇಲ್ಲಿದೆ, ಅದು ಡ್ರೈನ್ ಕರೆಂಟ್ ನೋಡೋಕ್ಕೆ. ಅದಕ್ಕೂ ಅಷ್ಟೇ, ಪ್ಲಸ್ಸಿಂದ ಪ್ಲಸ್ಸಿಗೆ, ಮೈನಸ್ಸಿಂದ ಮೈನಸ್ಸಿಗೆ. ಈಗ ಒಂದು ಪವರ್ ಸಪ್ಲೈ ಬಂದು ಕನೆಕ್ಟ್ ಆಯಿತು. ಇಲ್ಲೊಂದು ವೋಲ್ಟ್ ಮೀಟರ್ ಕನೆಕ್ಟ್ ಆಯಿತು. ಈ ಕಡೆಗೆ ಡ್ರೈನ್ ಟು ಸೋರ್ಸ್ ಒಂದು ಪವರ್ ಸಪ್ಲೈ ಬಂದು ಕನೆಕ್ಟ್ ಆಯಿತು. ಆ ನಂತರ ಒಂದು ವೋಲ್ಟ್ ಮೀಟರ್ ಕನೆಕ್ಟ್ ಆಯಿತು. ಆಮೇಲೆ ಡ್ರೈನಿಂದ ಹೋಗೋ ಕರೆಂಟ್ ನೋಡೋಕ್ಕೆ ಕರೆಂಟ್ ಮೀಟ್ರ್, ಡ್ರೈನ್ ಕರೆಂಟ್ ID ತೋರಿಸೋಕ್ಕೆ ಮಿಲಿ ಆಮೀಟ್ರ್ ಕನೆಕ್ಟ್ ಆಯಿತು, ಆಯಿತಾ. ಈಗ ಅದನ್ನ ಪಾಸ್ ಮಾಡೋಕ್ಕೆ ಬರುತ್ತೆ ನೋಡು. ಪಾಸ್ ಮಾಡೋಕ್ಕೆ ಬರುತ್ತೆ. ಆ್ಯಕ್ಚುಲಿ ಪಾಸ್ ಅಂತ ಇದ್ದೇ ಇರಬೇಕಿಲ್ಲ. ಇಲ್ಲಿದೆ ಮೈನ್ ಸಾನನ್ನು ಮಾಡಿ. ಮೈನ್ ಸಾನ್ ಮಾಡಿದ ಕೂಡಲೇ ನೋಡಿ, ನಾವು ಇಲ್ಲಿ 2 ವೋಲ್ಟೇಜ್ಗಳಿದ್ದಾವೆ. ಒಂದು ವೋಲ್ಟೇಜನ್ನು ವೇರಿ ಮಾಡಿ ಡ್ರೈನ್ ಕರೆಂಟ್ ನೋಡ್ತೀವಿ, ಇನ್ನೊಂದು ವೋಲ್ಟೇಜನ್ನು ವೇರಿ ಮಾಡಿ ಡ್ರೈನ್ ಕರೆಂಟ್ ನೋಡ್ತೀವಿ. 2 ವೋಲ್ಟೇಜ್ ಇರೋದ್ರಿಂದ 2 ವೋಲ್ಟೇಜ್ ಸೈಮಲ್ಟೇನಿಯಸ್ಸಾಗಿ ಚೇಂಜ್ ಮಾಡಲ್ಲ, ಒಂದನ್ನು ಕಾನ್ಸ್ಟೆಂಟಾಗಿ ಇಟ್ಕೋಬೇಕು. ಮೊದಲಿಗೆ ನಾವು ಇಲ್ಲಿದೆಯಲ್ಲ ಗೇಟ್ ಸೋರ್ಸ್ ವೋಲ್ಟೇಜ್ ಇದನ್ನು ಕಾನ್ಸ್ಟೆಂಟಾಗಿ ಇಟ್ಕೊಳ್ಳೋಣ. ಗೇಟ್ ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟಾಗಿ ಎಷ್ಟು ಇಟ್ಕೊಳ್ಳೋಣ, 0ನೇ ಇಟ್ಕೊಳ್ಳೋಣ. ಹಾಗಾಗಿ ಇದು ಗೇಟ್ ಸೋರ್ಸ್ ವೋಲ್ಟೇಜು 0 ಇದೆ. ಮಾಡಬೇಕಾಗಿದ್ದೇನು, ಡ್ರೈನ್ ಟು ಸೋರ್ಸ್ ಇರೋವಂಥ ವೋಲ್ಟೇಜನ್ನು ನಿಧಾನಕ್ಕೆ ಜಾಸ್ತಿ ಮಾಡಬೇಕು. ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಸೋರ್ಸಿಂದ ಡ್ರೈನಿಗೆ ಹೋಗುವಂಥ ಕರೆಂಟು ಗ್ರ್ಯಾಜುವಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗ್ತಾ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನು ಬರುತ್ತೆ, ಸ್ಯಾಚುರೇಷನ್ ಆಗುತ್ತೆ. ಅಲ್ಲಿ ತನಕ ನಾವು ಇದು ಡ್ರೈನ್ ಸೋರ್ಸ್ ವೋಲ್ಟೇಜನ್ನು ಹೀಗೆ ಜಾಸ್ತಿ ಮಾಡ್ತಾ ಹೋಗಬೇಕು. ಡ್ರೈನ್ ಸೋರ್ಸ್ ವೋಲ್ಟೇಜನ್ನು ಜಾಸ್ತಿ ಮಾಡ್ತಾ ಹೋದಾಗ ಡ್ರೈನ್ ಕರೆಂಟ್ ಮಿಲಿಯಾಮ್ಸಲ್ಲಿ ಇಲ್ಲಿ ಹೆಚ್ಚಾಗ್ತಾ ಇರೋದು ಒಂದು ಹಂತಕ್ಕೆ ಹೋದಾಗ ಏನಾಗ್ಬಿಡುತ್ತೆ, ಅದು ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಕಾನ್ಸ್ಟೆಂಟ್ ಆಗೋ ತನಕ ನಾವೇನು ಮಾಡಬೇಕು, ಈ ಡ್ರೈನ್ ಸೋರ್ಸ್ ವೋಲ್ಟೇಜನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಜಾಸ್ತಿ ಮಾಡ್ತಾ ಹೋದಾಗ ಈ ವೋಲ್ಟೇಜು ಜಾಸ್ತಿ ಆಗ್ತಾ ಹೋಗಿ ಕಾನ್ಸ್ಟೆಂಟು ಆಗಬೇಕದು ಕಾನ್ಸ್ಟೆಂಟ್ ಆಗುತ್ತೆ. ಈ ಗೇಟ್ ಸೋರ್ಸ್ ವೋಲ್ಟೇಜು ಕಾನ್ಸ್ಟೆಂಟಾಗಿ ಇಟ್ಟಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು, ಈ ವೋಲ್ಟೇಜನ್ನು ಡ್ರೈನ್ ಸೋರ್ಸ್ ವೋಲ್ಟೇಜನ್ನು ಕಮ್ಮಿ ಮಾಡಿಬಿಡಿ. ಈಗ ಈ ಗೇಟ್ ಸೋರ್ಸ್ ವೋಲ್ಟೇಜ್ ಇದೆಯಲ್ಲ, ಅದನ್ನು ಬೇರೆ ಕಾನ್ಸ್ಟೆಂಟ್ ವ್ಯಾಲ್ಯೂಗೆ ಇಡಿ. ಬೇರೆ ಕಾನ್ಸ್ಟೆಂಟ್ ವ್ಯಾಲ್ಯೂಗೆ ಅಂತಂದರೆ ಬೇಕಾದರೆ ಒಂದು 1 ವೋಲ್ಟಿಗೆ ಬೇಕಾದರೆ ಇಡಿ, 1 ವೋಲ್ಟಿಗೆ ಬೇಕಾದರೆ ವೋಲ್ಟೇಜನ್ನು ಇಡಿ. ಮತ್ತು ಡ್ರೈನ್ ಸೋರ್ಸ್ ವೋಲ್ಟೇಜನ್ನು ಗ್ರ್ಯಾಜುವಲಿ ಜಾಸ್ತಿ ಮಾಡ್ತಾ ಬನ್ನಿ. ಅವಾಗ ಏನಾಗುತ್ತೆ, ಡ್ರೈನ್ ಕರೆಂಟ್ ನಿಧಾನ ಜಾಸ್ತಿ ಆಗ್ತಾ ಹೋಗಿ ಮತ್ತದು ಒಂದು ಕಡೆಗೆ ಸ್ಯಾಚುರೇಟ್ ಆಗುತ್ತೆ. ಆದರೆ ಈಗ ಮೊದಲಿನಕ್ಕಿಂತಲೂ ಕಡಿಮೆ ಸ್ಯಾಚುರೇಷನ್ ವ್ಯಾಲ್ಯೂಗೆ ಬಂದುಬಿಡುತ್ತೆ. ಯಾಕೆಂದರೆ ನಾವು ಇಲ್ಲಿ ಗೇಟ್ ವೋಲ್ಟೇಜ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ಅದು ಕಡಿಮೆ ವ್ಯಾಲ್ಯೂಗೆ ಸ್ಯಾಚುರೇಷನ್ ಆಗುತ್ತೆ. ಇಲ್ಲಿಗೆ 2 ಟ್ರಯಲು ಮಾಡ್ದಂಗೆ ಆಯಿತು. ಬೇಕಾದ್ರೆ ಇನ್ನೂ ಒಂದು ಟ್ರಯಲ್ ಮಾಡ್ಬೋದು.
ಬೇರೆ ಗೇಟ್ ಸೋರ್ಸ್ ವೋಲ್ಟೇಜ್ ಇಟ್ಕೊಂಡು ಡ್ರೈನ್ ಸೋರ್ಸ್ ವೋಲ್ಟೇಜನ್ನು ಹೆಚ್ಚು ಮಾಡ್ತಾ ಮತ್ತು ಸ್ಯಾಚುರೇಷನ್ ರೀಚ್ ಆಗೋವಂಥದ್ದು ಒಂದು. ಇದೀಗ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು. ಈಗ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ, ಆಲ್ರೆಡಿ ಡ್ರೈನ್ ಆ್ಯಂಡ್ ಸೋರ್ಸ್ ಮಧ್ಯ ಒಂದು ವೋಲ್ಟೇಜನ್ನು ಇಟ್ಕೊಂಬಿಡ್ಬೇಕು. ಯಾಕೆ ಅಂದರೆ ಸೋರ್ಸಿಂದ ಡ್ರೈನಿಗೆ ಒಂದು ಕರೆಂಟು ಹೋಗ್ತಾ ಇರಬೇಕು. ಕರೆಂಟ್ ಹೋಗ್ತಾ ಇರೋಂಗೆ ಒಂದು ಡ್ರೈನ್ ಸೋರ್ಸ್ ವೋಲ್ಟೇಜ್ ಕೊಡಿ. ಎಷ್ಟು ಕೊಡ್ತೀರಾ? ಬೇಕಾದರೆ 1 ವೋಲ್ಟೇ ಕೊಡಿ, 1 ವೋಲ್ಟ್ ಕೊಡಿ. 1 ವೋಲ್ಟ್ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಅಂದರೆ ಡ್ರೈನ್ ಸೋರ್ಸ್ ಟು ಡ್ರೈನ್ ಒಂದು 5 ಮಿಲಿ ಆಂಪಿಯರ್ ಕರೆಂಟು ಆಲ್ರೆಡಿ ಹೋಗ್ತಾ ಇದೆ. ಈಗೇನು ಮಾಡ್ತೀವಿ ಗೊತ್ತಾ, ನಾವು ಗೇಟ್ ಸೋರ್ಸ್ ವೋಲ್ಟೇಜು 0 ಇದೆ. ಆ ಗೇಟ್ ಸೋರ್ಸ್ ವೋಲ್ಟೇಜನ್ನು ಅಥವಾ ಗೇಟ್ ವೋಲ್ಟೇಜನ್ನು ನಿಧಾನ ಜಾಸ್ತಿ ಮಾಡ್ತೀವಿ. ಒಂದು ಚಾನಲ್ ಇದೆ, ಸೋರ್ಸ್ ಟು ಡ್ರೈನ್ ಒಂದು ಚಾನಲ್ ಇದೆ. ಆ ಚಾನಲಲ್ಲಿ ಕರೆಂಟ್ ಹೋಗ್ತಾ ಇದೆ. ನಾವು ಒಂದು ಗೇಟನ್ನು ಕ್ಲೋಸ್ ಮಾಡ್ದಂಗೆ ಗೇಟ್ ವೋಲ್ಟೇಜನ್ನು ಹೆಚ್ಚು ಮಾಡ್ತಾ ಹೋಗ್ತೀವಿ. ಅದು ಗೇಟ್ ಕ್ಲೋಸ್ ಆಗ್ತಾ ಹೋದಾಗ ಏನಾಗುತ್ತೆ, ಚಾನಲಲ್ಲಿ ಫ್ಲೋ ಆಗ್ತಾವಂಥ ಚಾರ್ಜ್ಗಳ ಫ್ಲೋ ಕರೆಂಟು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನಾವು ಗೇಟ್ ವೋಲ್ಟೇಜನ್ನು ಇದನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀವಿ. ಚಾನಲಲ್ಲಿ ಹೋಗ್ತಿರೋ ಕರೆಂಟು ಸೋರ್ಸ್ ಕರೆಂಟ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಗೇಟು ನೀವು ವೈಡ್ ಮಾಡ್ತಾ ಇದ್ದೀರಾ, ಬಾಗಿಲು ಹಾಕ್ತಾ ಹೋದಾಗ ಏನಾಗುತ್ತೆ, ಒಂದು ಹಂತದಲ್ಲಿ ಪೂರ್ತಿ ಗೇಟು ಕ್ಲೋಸ್ ಮಾಡಿಬಿಡುತ್ತೆ. ಚಾನಲನ್ನು ಕ್ಲೋಸ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಡ್ರೈನ್ ಕರೆಂಟು ಸೋರ್ಸ್ ಟು ಡ್ರೈನ್ ಹೋಗ್ತಿರೋಂಥ ಕರೆಂಟು 0 ಆಗಿಬಿಡುತ್ತೆ. ನಾವು 0 ಕರೆಂಟ್ ಬರೋ ತನಕ ಈ ಗೇಟ್ ವೋಲ್ಟೇಜನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಇದು ಒಂದು ರೀತಿ. ಇದನ್ನು ಇನ್ನೊಂದು ಟ್ರಯಲ್ ಮಾಡ್ಬೋದು. ಹೇಗೆ ಅಂದರೆ ಡ್ರೈನ್ ಟು ಸೋರ್ಸ್ ಹೋಗ್ತಾ ಇರೋ ಕರೆಂಟನ್ನು ಜಾಸ್ತಿ ಮಾಡ್ಕೊಳ್ಳೋದು, ಅಂದರೆ ವೋಲ್ಟೇಜು ಡ್ರೈನ್ ಟು ಸೋರ್ಸ್ ವೋಲ್ಟೇಜನ್ನು ಒಂದು 2 ವೋಲ್ಟಿಗೆ ಇಡೋದು. ಈಗೇನಾಗ್ತಿರುತ್ತೆ, ಜಾಸ್ತಿ ಕರೆಂಟ್ ಹೋಗ್ತಾ ಇರುತ್ತೆ. ಈ ಜಾಸ್ತಿ ಕರೆಂಟ್ ಹೋಗ್ತಾ ಇದ್ದಾಗ ಮತ್ತೆ ಗೇಟ್ ವೋಲ್ಟೇಜನ್ನು ನಿಧಾನಕ್ಕೆ ಜಾಸ್ತಿ ಮಾಡ್ತಾ ಹೋಗಿ ಗೇಟ್ ಕ್ಲೋಸ್ ಮಾಡ್ತಾ ಕರೆಂಟನ್ನು ನಿಲ್ಲಿಸ್ಬಿಡೋದು. ಈಗ ಸ್ವಲ್ಪ ಜಾಸ್ತಿ ಗೇಟ್ ವೋಲ್ಟೇಜ್ ಬೇಕಾಗುತ್ತೆ, ಯಾಕಂದರೆ ಆ ಚಾನಲಲ್ಲಿ ಜಾಸ್ತಿ ಕರೆಂಟ್ ಹೋಗ್ತಾ ಇರುತ್ತೆ. ಇಲ್ಲಿ ವೋಲ್ಟೇಜ್ ಜಾಸ್ತಿ ಕೊಟ್ಟಿದ್ದೀವಿ, ಹಾಗಾಗಿ ಅದನ್ನು ಗೇಟ್ ವೋಲ್ಟೇಜ್ ಹೆಚ್ಚಿಗೆ ಮಾಡ್ತಾ ಕರೆಂಟನ್ನು 0 ಮಾಡಬೇಕು. ಈಗ ಡ್ರೈನ್ ಕರೆಂಟು 0 ಆಗೋಯಿತು. ಇದರಿಂದ ನೀವು ಆನಂತರ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸನ್ನು ಡ್ರಾ ಮಾಡಬೇಕು. ಕರ್ವ್ಸನ್ನು ಡ್ರಾ ಮಾಡಿ ಒಂದು RD ವ್ಯಾಲ್ಯೂ ಕಂಡಿಬೇಕು, ಇನ್ನೊಂದು GM ವ್ಯಾಲ್ಯೂ ಕಂಡಿಬೇಕು. ಆಮೇಲೆ ಅದೆರಡು ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿದಾಗ ಆ್ಯಕ್ಚುಲಿ ಆಂಪ್ಲಿಫಿಕೇಷನ್ ಫ್ಯಾಕ್ಟರ್ ಬರುತ್ತೆ. ಆಂಪ್ಲಿಫಿಕೇಷನ್ ಫ್ಯಾಕ್ಟರ್ ಅದು ಸುಮಾರು 2 ಅರೌಂಡ್ 2 ಇರುತ್ತೆ. ಮ್ಯೂ ವ್ಯಾಲ್ಯೂ ಸುಮಾರು 2 ಇರುತ್ತೆ. ಅದು ಆಂಪ್ಲಿಫಿಕೇಷನ್ ಫ್ಯಾಕ್ಟರ್.